ರಾಜ್ಯದಲ್ಲಿ ಇಂದಿನಿಂದ ಹೋಟೆಲ್ ಮಾಲೀಕರಿಗೆ ಶುಭ ಸುದ್ದಿ ಸಿಗುತ್ತೆ. ಯಾಕಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು 20% ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡ್ತೀವಿ, ಆ ಪೂರೈಕೆ ಆಗುವಂತ ಸಾಧ್ಯತೆ ಇದೆ ಅಂತ ಸರ್ಕಾರನೂ ಕೂಡ ಸೂಚನೆ ನೀಡ್ತಾ ಇದೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಕೂಡ ಹೇಳಿದ್ದಾರೆ. ಆದ್ರೆ ವಾಸ್ತವವಾಗಿ ಏನಾಗ್ತಾ ಇದೆ, ನಾವು KR ಸರ್ಕಲ್ ನ ನಿಸರ್ಗ ಹೋಟೆಲ್ ಇದ್ದೀವಿ. ಹೋಟೆಲ್ ಮಾಲೀಕರ ಅವ್ರನ್ನೇ ಕೇಳೋಣ ಏನ್ ಹೇಳ್ತಾರೆ ಅಂತೇಳಿ. ಸರ್, ನಿನ್ನೆ ರಾತ್ರಿ ಏನಾದ್ರೂ ಪೂರೈಕೆ ಆಗಿದೆಯಾ ಅಥವಾ ಇವತ್ತೇನಾದ್ರೂ ಪೂರೈಕೆ ಆಗುವಂತ ಆಶಾಭಾವನೆ ಇದೆಯಾ ನಿಮಗೆ ಗ್ಯಾಸ್ ಸಿಲಿಂಡರ್? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತಿದು ಹೇಳಿಬಿಟ್ಟು 20% ಅಂತ ಹೇಳಿ ಕಳೆದ 5 ದಿವಸದಿಂದನೇ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರೂ ಇವತ್ತಿನವರೆಗೂ ನಮ್ಮನ್ನು ಬಂದು ಡಿಸ್ಟ್ರಿಬ್ಯೂಟರ್ಗಳು ಯಾವುದೂ ಒಂದು ಭರವಸೆ ಕೊಡ್ತಾ ಇಲ್ಲ. ಈವರೆಗೂ ಯಾವುದೇ ಡಿಸ್ಟ್ರಿಬ್ಯೂಟರ್ಗಳು ಯಾವುದೇ ಸೂಚನೆಗಳಿಲ್ಲ, ಹೋಟೆಲ್ಗಳಿಗೆ ಸಪ್ಲೈ ಮಾಡಿ ಅನ್ನೋ ಸೂಚನೆಗಳಿಲ್ಲ. ನಾನು ಇವತ್ತು ಬೆಳಿಗ್ಗೆನೂ ಮಾತಾಡಿದೆ, ಡಿಸ್ಟ್ರಿಬ್ಯೂಟರ್ ಹೇಳ್ತಿದ್ದಾರೆ ನಮಗೆ ಯಾವುದೇ ಒಂದು ಸೂಚನೆ ಬಂದಿಲ್ಲ, ಗೈಡ್ಲೈನ್ಸ್ ಬಂದಿಲ್ಲ, ಯಾವುದೂ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಯಾಕೆ ಈ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಯಾಕೆ ಈ ಸಮಸ್ಯೆ ಅಂತ ಕೇಳಬಹುದು. ಯಾಕಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ನಾವು ಹೋಟೆಲ್ ಫೋನ್ ಮಾಡಿ ಕೇಳ್ತಾ ಇದೀವಿ, ಅಲ್ಲಿ ಸಮಸ್ಯೆ ಇಲ್ಲ. ಆಮೇಲೆ ಗುಜರಾತ್ ಅಲ್ಲಿ ಕೇಳಿದ್ವಿ, ಅಲ್ಲಿಲ್ಲ. ರಾಜಸ್ಥಾನ ಕೇಳಿದ್ವಿ, ಅಲ್ಲಿಲ್ಲ. ಬರೀ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಸಮಸ್ಯೆಗಳು ಉದ್ಭವ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ 20% ಅನ್ನೋದು ಯಾವ ಒಂದು ಲೆಕ್ಕಾಚಾರದ ಮೇಲೆ ನೀವು ಕೊಡ್ತಾ ಇದ್ದೀರಾ, ಯಾವ ಹೋಟ್ಲಿಗೆ ಈವರೆಗೆ ಕೊಟ್ಟಿದ್ದೀರಿ, ಇಲ್ಲಿ ಬೇಕಾದ್ರೆ ನೀವೇ ಒಂದು ರಿಯಾಲಿಟಿ ಚೆಕ್ ಮಾಡಿ. ಪ್ರತಿ ಹೋಟ್ಲವ್ರ ಹತ್ರ ಕೇಳಿ, ಏನಾದ್ರು 20% ಸಿಲಿಂಡರ್ ಬಂತ ಕೇಳಿ. ಕೆಲಸ ಮಾಡ್ತಾ ಇರೋದು. ಬಟ್ ಡಿಸ್ಟ್ರಿಬ್ಯೂಟರ್ಗೆ ಏನಾದ್ರು ನೀವು ಕಾಲ್ ಮಾಡಿದ್ರಿ ಸರ್ ನೀವು ಇವತ್ತು? ಖಂಡಿತ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದ್ರೆ ಅವ್ರಿಗೆ ಯಾವುದೇ ಒಂದು ಡೈರೆಕ್ಷನ್ಗಳಿಲ್ಲ. ಓನ್ಲಿ ಹೋಟೆಲ್ ಮತ್ತೆ ಆಸ್ಪತ್ರೆಗಳು ಮತ್ತೆ ಅಂಗನವಾಡಿ ಆಮೇಲೆ ಇಂದಿರಾ ಕ್ಯಾಂಟೀನ್ಗಳಿಗೆ ಮಾತ್ರ ಸಪ್ಲೈ ಮಾಡಿ ಅಂತ ಒಂದು ಅವ್ರಿಗೊಂದು ಡೈರೆಕ್ಷನ್ ಇದೆ ಅಂತ ಬಿಟ್ರೆ ಈ 20% ಅನ್ನೋದು ಯಾವುದೇ ಈವರೆಗೂ ಯಾವುದೇ ಒಂದು ಆದೇಶ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್. ಈಗ ನಿಮಗೆ ಡಿಸ್ಟ್ರಿಬ್ಯೂಟರ್ ಹೇಳೋ ಪ್ರಕಾರ ಅವರಿಗೆ 20% ಕೊಟ್ರೆ ನಿಮ್ ಹೋಟೆಲ್ಗೆ ಸಿಗದೇ ಇಲ್ವಾ ಅಥವಾ ಪೂರೈಕೆ ಮಾಡ್ಲಿಕ್ಕೆ ಗ್ಯಾಸ್ಗಳೇ ಸಿಗೋದಿಲ್ವಾ? ಖಂಡಿತ ಅವ್ರು ಹೇಳಬೇಕು. ನಾವು ಯಾವ ಆಯಿಲ್ ಇಂಡಿಯನ್ ಕಾರ್ಪೊರೇಷನ್ಗಳಿದಾರಲ್ಲ, ಅವರು ಒಂದು ಇವ್ರ ಹತ್ರ ಡೇಟಾ ತಗೊಂಡ್ಬಿಟ್ಟು ಯಾವ್ಯಾವ ಹೋಟ್ಲಿಗೆ ಎಷ್ಟು ಹೋಗುತ್ತೆ ಇವತ್ತಿಂದ ನೀವು 20% ಅವ್ರಿಗೆ ಕೊಡಿ ಅಂತ ಒಂದು ಡೈರೆಕ್ಷನ್ ಕೊಡಬೇಕು ಅವರು ಡಿಸ್ಟ್ರಿಬ್ಯೂಟರ್ಗಳಿಗೆ. ಆವಾಗ ತಾನೇ ಅವ್ರು ನಮ್ಗೆ ಕೊಡಕ್ಕಾಗತ್ತೆ. ಇಲ್ಲ ಅಂದ್ರೆ ಅವ್ರ ಮೇಲೆ ಎಸ್ಮಾ ಇದೆ, ಎಸ್ಮಾ ಏರಿಕೆ ಆಗಿದೆ ಅಂತೇಳಿ ಅವ್ರು ನಮ್ಮ ಖಂಡಿತ ಸಪ್ಲೈ ಮಾಡಲ್ಲ ಡಿಸ್ಟ್ರಿಬ್ಯೂಟರ್ಗಳು. ಅವ್ರು ಆ ಹಾಳನ್ನು ತೋಡ್ಕೋತಾ ಇದ್ದಾರೆ. ನಮ್ಗೆ ಯಾವುದೇ ಒಂದು ಆದೇಶ ಬಂದಿಲ್ಲ. ಮತ್ತೆ ಬಂದರೂ ನಮಗೆ ಹೋಟೆಲ್ಗಳಿಗೆ ಕೊಡಿ, ಇಂಥ ಹೋಟೆಲ್ಗಳಿಗೆ ಕೊಡಿ ಅಂತಾನೆ ಒಂದು ಡೈರೆಕ್ಷನ್. ಇದು ಕೂಡ ಬಹಳ ಪ್ರಮುಖವಾದ ಪ್ರಶ್ನೆ. 20% ಇಂಥ ಹೋಟೆಲ್ಗೆ ಕೊಡಿ ಅನ್ನೋ ರೀತಿ ಡೈರೆಕ್ಷನ್ ಕೊಡೋದು ಕಷ್ಟ. ಅಂದ್ರೆ ಪ್ರತಿ ಹೋಟೆಲ್ಗೂ ಕೂಡ ಬಳಕೆ ಎಷ್ಟು ಮಾಡ್ತಾ ಇದ್ರು, ಒಂದು 6 ಬಳಕೆ ಮಾಡ್ತಾ ಇದ್ರು, 2 ಗ್ಯಾಸ್ ಸಿಲಿಂಡರ್ ನ ಕೊಡಿ ಅಂತ ಹೇಳಿ. ಆ ರೀತಿ ಡೈರೆಕ್ಷನ್ ಆಗತ್ತಾ, ಅದು ಫಾಲೋ ಮಾಡ್ಲಿಕ್ಕೆ ಆಗತ್ತಾ? ಅದು ಅಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಏನು 20% ಖಂಡಿತ ಅವ್ರು ಹೇಳಬೇಕು. ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಗಳು ನಮಗೆ ಸಪ್ಲೈ ಮಾಡಬೇಕಾದ್ರೆ ನಮ್ದು ಪ್ರತಿನಿತ್ಯ ಅವರ ಡೇಟಾ ಅವ್ರ ಹತ್ರ ಇರುತ್ತೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲೂ ಇಂಥ ಹೋಟ್ಲಿಗೆ ಇಷ್ಟು ಸಪ್ಲೈ ಅಂತ ವಿತ್ GST ಬಿಲ್ ಇರುತ್ತೆ. ಯಾಕಂದ್ರೆ ಇದ್ರಿಗೆ GST ಕಲೆಕ್ಟ್ ಮಾಡ್ತಾರೆ, ಅದಂತೆ ಬಿಲ್ ಇರುತ್ತೆ. ಅದರಂತೆ ಅವ್ರು ಪ್ರತಿನಿತ್ಯ 2 ಸಿಲಿಂಡರ್ 20% ಲೆಕ್ಕ ಕೊಡಬಹುದಲ್ವಾ? ಅವ್ರು ಯಾವುದೇ ಆದೇಶ ಇಲ್ಲದೆ ಏನೂ ಬರದೆ ನಾನು ಹೇಗೆ ಕೊಡೋದು ಅಂತೇಳಿ ಡಿಸ್ಟ್ರಿಬ್ಯೂಟರ್ಗಳು ಹೇಳ್ತಾರೆ. ಅಂದ್ರೆ ಜನರಲಿ ಆರ್ಡರ್ ಮಾಡದೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂದ್ರೆ ಕಷ್ಟ ಆಗುತ್ತಂತ ಅವ್ರು ಹೇಳ್ತಾ ಇರೋದು. ಖಂಡಿತ. ಯಾಕಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ಗಳು ನಮಗೆ ಸಪ್ಲೈ ಮಾಡ್ತಾ ಇದಾರೆ ಅಂತ ಗೊತ್ತಾಗಬೇಕಲ್ವಾ, ಹೋಟ್ಲವ್ರಿಗೆ ಸಪ್ಲೈ ಮಾಡ್ತಾ ಇದಾರೆ ಅಂತ ಗೊತ್ತಾಗಬೇಕಲ್ವಾ. ಆವಾಗ ನಮಗೊಂದು ಭರವಸೆ ಬರುತ್ತೆ. ಈ ನಮ್ಮ ನಿತ್ಯ ಈಗ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಗಳು ಹೇಳಬೇಕು ಯಾವ್ಯಾವ ಹೋಟೆಲ್ಗೆ ಎಷ್ಟು ಕೊಡ್ತಾ ಇದ್ದೀರಾ ಅಂತ ಮುಂಚಿನ ದಿವಸ ತರಿಸ್ಕೊಂಡು, ನೀವು ನಿಸರ್ಗದವರು 5 ಸಿಲಿಂಡರ್ ತಗೊಳ್ತಾ ಇದ್ರೆ ಅವ್ರಿಗೆ 20% ಸಪ್ಲೈ ಮಾಡಿ, ಇವತ್ತು ಅವರು ಇದನ್ನ ನಮಗೆ ಅಪ್ಡೇಟ್ ಮಾಡಿ ಅಂದಾಗ ಮಾತ್ರ ಅವ್ರಿಗೆ ಸಪ್ಲೈ ಮಾಡಕ್ ಆಗುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಸಪ್ಲೈ ಮಾಡಕ್ ಆಗಲ್ಲ. ಅದ್ರ ಮತ್ತೆ ಅಂಕೆ ಸಂಖ್ಯೆಗಳು ತಪ್ಪುತ್ತೆ, ಅದಕ್ಕೊಂದು ಬುಲೆಟಿನ್ ಓಡಿಸಬೇಕು, ಆವಾಗ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸರ್ ನಿಮ್ಮ ಹತ್ರ ಈಗ ಬಳಕೆ ಮಾಡ್ಲಿಕ್ಕೆ ಗ್ಯಾಸ್ ಸಿಲಿಂಡರ್? ನನ್ನ ಹತ್ರ ಇವತ್ತು ನಿನ್ನೆ 2 ನಾನು ಪ್ರೈವೇಟ್ ಸಿಲಿಂಡರ್ ತಗೊಂಡೆ. 3,300 ರೂಪಾಯಿ ಕೊಟ್ಬಿಟ್ಟು 2 ಪ್ರೈವೇಟ್ ಸಿಲಿಂಡರ್ ತಗೊಂಡಿದ್ದೀನಿ. ಬೇರೆ ಬೇರೆ ನಾನು ಎಲೆಕ್ಟ್ರಿಕಲ್ ಹಾಕೊಂಡ್ಬಿಟ್ಟು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಸರ್ಕಾರ ಬರೀ 20% ಅಂತ ಹೇಳ್ತಾ ಕೂತ್ಕೊಂಡ್ರೆ ನಾನು ಉದ್ಯಮ ರನ್ ಮಾಡಬೇಕು. ಒಂದು ಉದ್ಯಮದಿಂದ ನಿಮಗೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಈಗಾಗಲೇ ತಾವು ತೋರಿಸಿದಿರಿ. ಒಂದು ಹೋಟ್ಲ್ ಕ್ಲೋಸ್ ಆದರೆ 40 ಜನ ಉದ್ಯೋಗಿಗಳಿಗೆ ನಿರುದ್ಯೋಗಿಗಳಾಗಿದ್ದಾರೆ. ಬೆಂಗಳೂರಲ್ಲಿ ಸರಿಸುಮಾರು ನನ್ನ ತಿಳಿದ ಪ್ರಕಾರ 1,000 ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು ಆಗಿರ್ಬೋದು, ಆಮೇಲೆ ಮಿಕ್ಸರ್ ಫ್ಯಾಕ್ಟರಿಗಳಾಗಿರ್ಬೋದು ಎಲ್ಲ ಶಟ್ ಡೌನ್ ಆಗಿದೆ. ಅಲ್ಲಿ ಹೆಚ್ಚು ಕಮ್ಮಿ 40,000 ಜನ ಈಗ ಸುಮ್ಮನೆ ಖಾಲಿ ಕೂತಿದಾರಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ. ಈ ರೀತಿಯಾಗಿ ಇದು ವಾಸ್ತವ ಇರೋದು. ಇದುವರೆಗೂ ಕೂಡ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಿಲ್ಲ. ಆ ಆಶಾಭಾವನೆ ಕೂಡ ಬಹುಶಃ ಇಲ್ಲ. ಯಾಕಂದ್ರೆ ಪರಿಸ್ಥಿತಿ ತುಂಬಾನೇ ಶೋಚನೀಯ ಇದೆ. ಬೇರೆ ರಾಜ್ಯಗಳಲ್ಲಿ ಇಲ್ಲದೆ ಇರುವಂತಹ ಸಮಸ್ಯೆ ನಮ್ಮ ರಾಜ್ಯಕ್ಕೆ ಯಾಕಿದೆ? ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.